ಮೋದಿ ಆಟ, ಟ್ರಂಪ್ ನರಳಾಟ. ಬದ್ಧ ವೈರಿ ನೆಲದಲ್ಲಿ ಭಾರತದ ಪ್ರಧಾನಿ. ಐತಿಹಾಸಿಕ ಕ್ಷಣಕ್ಕೆ ಮೋದಿ ಸಾಕ್ಷಿ. ನಮಸ್ಕಾರ ಸ್ನೇಹಿತರೆ. ಟ್ಯಾರಿಫ್ ಭಾರತವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಭಾರತದ ಆರ್ಥಿಕತೆಗೆ ಪೆಟ್ಟು ಕೊಡುತ್ತೆ ಅಂತ ಟ್ರಂಪ್ ಬಿಟ್ಟಿದ್ದ ಬಾಣ ಇಡೀ ಜಗತ್ತೇ ನನ್ನ ಕಾಲ ಕೆಳಗೆ ಬಂದು ಬೀಳುತ್ತೆ. ನನಗೆ ಎಲ್ಲೆಲ್ಲೂ ನನ್ನ ಸರ್ವಾಂಗಗಳ ಮೇಲೂ ಕೂಡ ಈ ಜಗತ್ತಿನ ನಾಯಕರೆಲ್ಲ ಬಂದು ಮುತ್ತು ಕೊಡ್ತಾರೆ ಅಂತ ಕುಣಿತಾ ಇದ್ದ ಟ್ರಂಪ್ ಈಗ ಅಂತ ಟ್ರಂಪ್ ಪಾಲಿಗೆ ಮೆಣಸಿನಕಾಯಿ ಆಗ್ತಾ ಇದೆ ಟ್ಯಾರಿಫ್. ಇದರ ಮೊದಲ ಭಾಗವಾಗಿ ಭಾರತ ಚೀನಾ ಜೊತೆಗೆ ಸೇರಿದ್ದು ಭಾರತದ ಪ್ರಧಾನಿ ಚೀನಾದಲ್ಲಿ ಲ್ಯಾಂಡ್ ಆಗ್ತಿದ್ದಾರೆ. ಭರ್ತಿ 7 ವರ್ಷಗಳ ನಂತರ PM ನರೇಂದ್ರ ಮೋದಿ ಚೀನಾಗೆ ಭೇಟಿ ಕೊಡ್ತಿರೋದು. ಚೀನಾ ಭಾರತದ ಮಧ್ಯೆ ಗೇಮ್ ಚೇಂಜರ್, ಇದು ದೊಡ್ಡ ಹೊಸ ಅಧ್ಯಾಯ ಅಂತ ಬಣ್ಣಿಸಲಾಗ್ತಿದೆ. ಅಷ್ಟೇ ಅಲ್ಲ, ಪುಟಿನ್ ಮತ್ತು ಮೋದಿ ಅವರನ್ನ ಜಿನ್ಪಿಂಗ್ಗೆ ಸ್ವಾಗತ ಮಾಡ್ತಾರೆ. ಟ್ರಂಪ್ರ ಟ್ಯಾರಿಫ್ಗೆ ಭಾರತ ಕೊಡ್ತಿರೋ ದೊಡ್ಡ ಪೆಟ್ಟು ಇದು. ಭಾರತ, ಚೀನಾ, ರಷ್ಯಾ ಸೇರ್ಕೊಂಡು ಕೊಡ್ತಿರೋದು ಎಲ್ಲ ಒಟ್ಟಿಗೆ ಕಾಣಿಸ್ಕೊಳ್ತಾರೆ ಒಂದೇ ಫ್ರೇಮ್ನಲ್ಲಿ. ಹಾಗಿದ್ರೆ ಮೋದಿ ಅವರ ಈ ಭೇಟಿ ಐತಿಹಾಸಿಕ ಅಂತ ಹೇಳ್ತಿರೋದು ಯಾಕೆ? ಈ ಭೇಟಿಯನ್ನು 1988ರ ರಾಜೀವ್ ಗಾಂಧಿ ಅವರ ಚೀನಾ ಭೇಟಿಗೆ ಹೋಲಿಸ್ತಿರೋದು ಯಾಕೆ? ಅಷ್ಟಕ್ಕೂ PM ನರೇಂದ್ರ ಮೋದಿ ಅಲ್ಲಿ ಹೋಗಿ ಏನು ಮಾಡ್ತಾರೆ? ಟ್ರಂಪ್ ದೃಷ್ಟಿಯಿಂದ, ಚೀನಾ ದೃಷ್ಟಿಯಿಂದ ಹಾಗೂ ಭಾರತದ ದೃಷ್ಟಿಯಲ್ಲಿ ಈ ಭೇಟಿ ನಿರ್ಣಾಯಕ ಅನಿಸ್ಕೊಳ್ತಿರೋದು ಯಾಕೆ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಚೀನಾಗೆ ಮೋದಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ. ಆಗಸ್ಟ್ 31ರಿಂದ ಸೆಪ್ಟೆಂಬರ್ 1ರವರೆಗೆ ಮೋದಿ ಚೀನಾಗೆ ಭೇಟಿ ಕೊಡ್ತಾ ಇದ್ದಾರೆ. ಜಪಾನ್ ಪ್ರವಾಸ ಮುಗಿಸಿ ನೇರ ಚೀನಾಗೆ ಹಾರ್ತಿರೋ ಮೋದಿ ಅಲ್ಲಿ SCO ಶೃಂಗಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಇದು PM ಆದಮೇಲೆ ಮೋದಿಯವರು ಚೀನಾಗೆ ಕೊಡ್ತಿರೋ 6ನೇ ಭೇಟಿ. ಕೊನೆಯದಾಗಿ ಮೋದಿ ಚೀನಾಗೆ ಭೇಟಿ ಕೊಟ್ಟಿದ್ದು 2018ರಲ್ಲಿ. ಆ ವರ್ಷ ಜಸ್ಟ್ 3 ತಿಂಗಳ ಒಳಗೆ ಮೋದಿ 2 ಸಲ ಚೀನಾ ಟ್ರಿಪ್ ಮಾಡಿದ್ರು. 2018ರ ಏಪ್ರಿಲ್ನಲ್ಲಿ ಇನ್ಫಾರ್ಮಲ್ ಸಮ್ಮಿಟ್ಗೆ ಹೋಗಿದ್ರು. ಅದೇ ವರ್ಷ ಜೂನ್ನಲ್ಲಿ SCO ಶೃಂಗಸಭೆಗೆ ಅಂತ ಪ್ರವಾಸ ಆಗಿತ್ತು. ಆದರೆ ಅದಾದಮೇಲೆ ಮೋದಿ ಚೀನಾ ಕಡೆಗೆ ತಿರುಗಿ ನೋಡಿರಲಿಲ್ಲ. 2019ರಲ್ಲಿ ಜಿನ್ಪಿಂಗ್ ಭಾರತಕ್ಕೆ ಬಂದ ಕಾರಣ ಮೋದಿ ಚೀನಾ ಭೇಟಿ ಆಗಲಿಲ್ಲ. ಮಾಹಿತಿ ಪ್ರಕಾರ 2020ರಲ್ಲಿ ಮೋದಿ ಚೀನಾಗೆ ಭೇಟಿ ಕೊಡೋ ಸಾಧ್ಯತೆ ಇತ್ತು. ಅದರಷ್ಟರಲ್ಲಿ ಕೊರೋನಾ ಬಂತು. ಬಳಿಕ ಗಡಿಯಲ್ಲಿ ಸಂಘರ್ಷ ಆಯಿತು. ಚೀನಾ ಸೈನಿಕರು ಭಾರತದ ಸೈನಿಕರನ್ನ ಗಲ್ವಾನ್ ಕಣಿವೆಯಲ್ಲಿ ಕೆಣಕಿ ದೊಡ್ಡ ಪ್ರಮಾಣದ ಸಾವು ನೋವು 2 ಕಡೆ ಆಯಿತು. ಗಡಿ ಉದ್ವಿಗ್ನ ಆಯಿತು. ಅಲ್ಲಿಂದ ಇಲ್ಲಿ ತನಕ ಯಾವ ನಾಯಕರು ಉಭಯ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಿರಲಿಲ್ಲ. ಆದ್ರೀಗ ಮೋದಿ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಜಿನ್ಪಿಂಗ್ ಭಾರತಕ್ಕೆ ಸೀಕ್ರೆಟ್ ಆಗಿ ಪತ್ರ ಬರೆದ ಬೆನ್ನಲ್ಲೇ 7 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಮೋದಿ ಚೀನಾ ಪ್ರವಾಸ ಕೈಗೊಂಡಿದ್ದಾರೆ. ಅಲ್ಲದೆ ಮೋದಿ ಅವರನ್ನ ಖುದ್ದು ಜಿನ್ಪಿಂಗ್ ಸ್ವಾಗತ ಮಾಡ್ತಾರೆ. ಇದು 2 ರಾಷ್ಟ್ರಗಳ ಸಂಬಂಧದಲ್ಲಿ ಐತಿಹಾಸಿಕ ಕ್ಷಣ ಅಂತ ಬಣ್ಣಿಸಲಾಗ್ತಿದೆ. ರಾಜೀವ್ ಗಾಂಧಿ ಅವರ 1988ರ ಪ್ರವಾಸಕ್ಕೆ ಇದನ್ನು ಹೋಲಿಸಲಾಗ್ತಾ ಇದೆ. ಅವತ್ತು ಕೂಡ ಚೀನಾ ಮತ್ತು ಭಾರತದ ನಡುವೆ ಸಂಬಂಧ ಸರಿ ಇರಲಿಲ್ಲ. 1962ರ ಯುದ್ಧದ ನಂತರ ಯಾವ ಪ್ರಧಾನಿ ಕೂಡ ಚೀನಾಗೆ ಭೇಟಿ ಕೊಟ್ಟಿರಲಿಲ್ಲ. ಹಾಗೆ 1987ರಲ್ಲೂ ಕೂಡ ಭಾರತ ಚೀನಾ ಯುದ್ಧದ ಬಾಗಿಲಿಗೆ ಬಂದಿದ್ವು. ಹೀಗಾಗಿ 2 ಕಡೆ ಸಂಬಂಧ ಸುದೀರ್ಘ ಕಾಲ ಸರಿ ಹೋಗಲಿಲ್ಲ. ಆದರೆ ಚೀನಾದಲ್ಲಿ ಡೆಂಗ್ ಶಾಪಿಂಗ್ ತಮ್ಮ ನೀತಿಯನ್ನು ಸಡಿಲ ಮಾಡಿದ್ಮೇಲೆ ರಾಜೀವ್ ಗಾಂಧಿ ಕೂಡ ಚೀನಾಗೆ ಭೇಟಿ ಕೊಟ್ಟರು. ಈಗಲೂ ಕೂಡ ಅದೇ ಮಹತ್ವ ಸಿಗ್ತಾ ಇದೆ. ಗಲ್ವಾನ್ ಸಂಘರ್ಷದ ನಂತರ ಸದ್ಯಕ್ಕಂತೂ 2 ದೇಶಗಳು ಇನ್ನು ಹೋಗಲ್ಲ, ಇನ್ನು ಮುಗಿದ ಕಥೆ ಅನ್ನೋ ವಾತಾವರಣ ಇತ್ತು. ಇವರು ಒಂದ್ಸಲ ಜಗಳ ಆಡಿದ್ರೆ ದಶಕಗಳ ಕಾಲ ಜಗಳ ಆಡ್ತಾನೆ ಇರ್ತಾರೆ ಅನ್ನೋ ಒಪಿನಿಯನ್ ಇತ್ತು. ಹಿಂದೆ ಆ ರೀತಿ ಆಗಿತ್ತು. ಮೇಲಾಗಿ 2021ರಲ್ಲೂ ಕೂಡ ಗಡಿಯಲ್ಲಿ ಹೊಡೆದಾಟ ಆಗಿತ್ತು. ಮೇಲಿಂದ ಮೇಲೆ ಚೀನಾ ಭಾರತದ ವಿರುದ್ಧ ಮಾತನಾಡ್ತಿತ್ತು. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿತ್ತು. ಇಷ್ಟಾದರೂ ಟ್ರಂಪ್ರ ಟ್ಯಾರಿಫ್ ಕಾರಣದಿಂದ ಚೀನಾ ಭಾರತ ಈಗ ಹತ್ರ ಆಗ್ತಿವೆ. ನೊಬೆಲ್ ಪ್ರಿಯ ಟ್ರಂಪ್ ಇಬ್ಬರನ್ನು ಮಾತುಕತೆ ಟೇಬಲ್ಗೆ ಬರೋ ರೀತಿ ಮಾಡಿಬಿಟ್ಟಿದ್ದಾರೆ. ಇದು ಏಷ್ಯಾದಲ್ಲಿ ಮತ್ತು ಜಗತ್ತಿನ ರಾಜಕೀಯದಲ್ಲಿ ಈಗ ನಂಬರ್ 1 ಚರ್ಚಾ ವಿಚಾರ ಆಗೋಗಿದೆ. ಹಾಗಿದ್ರೆ ಮೋದಿ ಭೇಟಿಯ ಮೆಸೇಜ್ ಏನು? ಸ್ನೇಹಿತರೆ, ಮೋದಿಯ ಈ ಒಂದು ಭೇಟಿ ಹಲವು ಆಯಾಮಗಳಲ್ಲಿ ಮಹತ್ವ ಪಡ್ಕೊಳ್ಳುತ್ತೆ. ಮೊದಲನೇದು ಚೈನಾ ಫ್ಯಾಕ್ಟರ್. ಇಲ್ಲಿ ಟ್ರಂಪ್ ಮತ್ತು ಟ್ಯಾರಿಫ್ ಅಂತ ಏನೇ ಇದ್ರು ಭಾರತ ಮತ್ತು ಚೀನಾಗೂ ಈ ಭೇಟಿ ಇಂಪಾರ್ಟೆಂಟ್. ಗಲ್ವಾನ್ ಸಂಘರ್ಷ ಆದ ನಂತರ ಇಬ್ರು ನಾನಾ ನಿನಾ ಅಂತ ಎದುರು ಬದ್ರು ಗಡಿಯಲ್ಲಿ ಹೊಡೆದಾಡಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಇವಾಗ ನಿಧಾನಕ್ಕೆ ಹಿಂದೆ ಬರ್ತಿದ್ದಾರೆ ಅಷ್ಟೇ. ಇಲ್ಲಿ ತನಕ ಹಿಮಾಲಯದಲ್ಲಿ ಚಳಿ ಬಿಸಿಲು ಯಾವುದು ನೋಡದೆ 2 ಕಡೆ ಸೈನಿಕರನ್ನ ಆ ಎಕ್ಸ್ಟ್ರೀಮ್ ವೆದರ್ನಲ್ಲಿ ಎದುರ ಬದ್ರ ನಿಲ್ಲಿಸುವಂಥ ಪರಿಸ್ಥಿತಿ ಇತ್ತು. ವಿತ್ ಮಿಲಿಟರಿ ಇಕ್ವಿಪ್ಮೆಂಟ್ಸ್, ದೊಡ್ಡ ದೊಡ್ಡ ತೋಪುಗಳು, ಯುದ್ಧ ವಿಮಾನಗಳೆಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ವು. ಈಗ ನಿಧಾನಕ್ಕೆ 2 ರಾಷ್ಟ್ರಗಳು ಸೇನೆಯನ್ನು ಹಿಂದಕ್ಕೆ ಸರಿಸ್ತಾ ಇದ್ದಾರೆ. 2 ರಾಷ್ಟ್ರಗಳಿಗೂ ಒಂದು ನಗ್ನ ಸತ್ಯ ಗೊತ್ತಿದೆ. ಭಾರತಕ್ಕೂ ಚೀನಾವನ್ನ ಪೂರ್ತಿ ಮಲಗಿಸಕ್ಕಾಗಲ್ಲ, ಚೀನಾಗೂ ಭಾರತವನ್ನ ಪೂರ್ತಿ ಮಲಗಿಸಕ್ಕಾಗಲ್ಲ. ಇಬ್ರು ಹೊಡೆದಾಡ್ಬೋದು, ಇಬ್ರಿಗೂ ಡ್ಯಾಮೇಜ್ ಮಾಡ್ಬೋದು, ಇಬ್ರಿಗೂ ಸಿಕ್ಕಾಬಟ್ಟೆ
ಬ್ಲೀಡಿಂಗ್ ಆಗುತ್ತೆ ಅಂತ ಇಬ್ರಿಗೂ ಗೊತ್ತಿದೆ. ಹೀಗಾಗಿ ದ್ವೇಷ ಮಾಡಿ ಪ್ರಯೋಜನ ಇಲ್ಲ, ಒಟ್ಟಿಗೆ ಏನಾದ್ರು ಕೆಲಸ ಮಾಡಿದ್ರೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಹೀಗಾಗಿ ನಿರಂತರವಾಗಿ 25-26 ಸುತ್ತು ಮಾತುಕತೆ ನಡೆಸಿ ಸೇನೆಯನ್ನ ಹಿಂದಕ್ಕೆ ಸರಿಸ್ತಾ ಇದೀವಿ. ಈಗ PM ಅಲ್ಲಿಗೆ ಹೋಗ್ತಿರೋದ್ರಿಂದ ಎಲ್ಲ ಪ್ರಯತ್ನಕ್ಕೆ ಇನ್ನಷ್ಟು ಬಲ ಸಿಗಬಹುದು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ನಿಮಗೇನಾದ್ರೂ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ನ FD ಬುಕ್ ಮಾಡ್ಕೋಬೇಕು ನಿಮ್ಮ ಎಮರ್ಜೆನ್ಸಿ ಫಂಡ್ಗೋ ಅಥವಾ ಟ್ಯಾಕ್ಟಿಕಲ್ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್, ಮಾರ್ಕೆಟ್ ಡೌನ್ ಆದಾಗ ಅಲ್ಲಿಂದ ಮೂವ್ ಮಾಡ್ಬೋದಲ್ವಾ. FD ತರದ್ರಲ್ಲೆಲ್ಲ ಇಟ್ಟಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಸೇಫ್ ಸೈಡ್ ಅಮೌಂಟ್ ಕೂಡ ಇರುತ್ತಲ್ವಾ. ಪ್ಯೂರ್ ಈಕ್ವಿಟಿ ಇನ್ವೆಸ್ಟರ್ ಆದ್ರೂ ಕೂಡ ಮಾರ್ಕೆಟ್ ಡೌನ್ ಇದ್ದಾಗ ಅಲ್ಲಿಂದ ಮೂವ್ ಮಾಡ್ಲಿಕ್ಕೆ. ಸೊ ಆ ರೀತಿ ನಿಮಗೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ನ FD ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟೇಬಲ್ ಮನಿ ಆಪ್ ಅನ್ನ ಚೆಕ್ ಮಾಡಬಹುದು. ಅದ್ರ ಮೂಲಕ ಭಾರತದ ಪ್ರಮುಖ ಬ್ಯಾಂಕ್ಗಳಲ್ಲಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ನ FD ಅನ್ನ ಲಾಕ್ ಮಾಡ್ಕೋಬಹುದು. 8% ಅಂಡ್ ಅಬೌವ್ ಇಂಟ್ರೆಸ್ಟ್ ರೇಟ್ ಅನ್ನ ಕೂಡ ನೀವು ಇವಾಗಲೇ ಲಾಕ್ ಮಾಡ್ಕೋಬಹುದು. ಇಂಟ್ರೆಸ್ಟ್ ರೇಟ್ ಡೌನ್ ಆಗ್ತಾ ಹೋಗ್ತಿರೋ ಈ ಟೈಮ್ ನಲ್ಲಿ ನೀವು ಅದನ್ನ ಚೆಕ್ ಮಾಡಬಹುದು. RBI ನ DICGC ನ ಇನ್ಶೂರೆನ್ಸ್ ನೊಂದಿಗೆ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. 2 ದಿನಗಳ ಈ ಭೇಟಿ ಟೈಮ್ ನಲ್ಲಿ ಮೋದಿ ಮತ್ತು ಜಿನ್ಪಿಂಗ್ ಎರಡೆರಡು ಸಲ ದ್ವಿಪಕ್ಷೀಯ ಮಾತುಕತೆ ನಡೆಸುವ ಲೆಕ್ಕಾಚಾರ ಇದೆ. ಇದು ಹೆಸರಿಗೆ SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನ ಮಲ್ಟಿಲ್ಯಾಟ್ರಲ್ ಫೋರಂ ಆದ್ರೂ ಕೂಡ, ಅಂದ್ರೆ ಬಹುರಾಷ್ಟ್ರಗಳು ಬರೋ ಒಂದು ವೇದಿಕೆಯಾದ್ರೂ ಕೂಡ ಚೀನಾ ಮತ್ತು ಭಾರತ ಪ್ರತ್ಯೇಕವಾಗಿ ದ್ವಿಪಕ್ಷೀಯ ಸಹಕಾರದ ಮಾತುಕತೆ ಕೂಡ ನಡೆಸ್ತಾರೆ. ಹೀಗಾಗಿ ಈ ಹಿಂದೆ ಚೀನಾ ಮತ್ತು ಭಾರತ ನಡುವೆ ಏನ್ ಸಂಬಂಧ ಇತ್ತು ಅದೇ ರೀತಿ ಸಂಬಂಧವನ್ನ ಮತ್ತೆ ಮುಂದುವರಿಸಬಹುದು. ಗಡಿ ವಿಚಾರ ಇಲ್ಲಿ ಮೇನ್ ಆಗಿ ಚರ್ಚೆಯಾಗುತ್ತೆ. ಜೊತೆಗೆ ಮೂಲೆ ಗುಂಪಾಗಿರೋ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಮೆಕಾನಿಸಂ ಮಾತುಕತೆಯನ್ನ ನಂಬಿಕೆ ಮೂಲಕ ಮತ್ತೆ ಪುನರ್ ಆರಂಭಿಸೋಕೆ ಪ್ರಯತ್ನ ಪಡಬಹುದು. ಏನಿದು SRM ಹಾಗಾದ್ರೆ? ಸ್ನೇಹಿತರೆ, ಇದನ್ನ ಚೀನಾ ಮತ್ತು ಭಾರತದ ನಡುವಿನ ಗಡಿ ಸಮಸ್ಯೆ ಬಗೆಹರಿಸಿಕೊಳ್ಳೋಕೆ ಅಂತ 2003ರಲ್ಲಿ ಶುರು ಮಾಡಲಾಗಿತ್ತು. ಇದರ ಅಡಿಯಲ್ಲಿ ಚೀನಾ ಮತ್ತು ಭಾರತದ ನಡುವಿನ ಗಡಿಯನ್ನ ಹಂತ ಹಂತವಾಗಿ ಗುರುತಿಸೋದು, ಫೈನಲ್ ಸೆಟಲ್ಮೆಂಟ್ಗೆ ಫ್ರೇಮ್ ವರ್ಕ್ ರೆಡಿ ಮಾಡೋದು, ಹಾಗೆ ಒಂದಷ್ಟು ವಿವಾದಿತ ಜಾಗದಲ್ಲಿ ಏನು ಬಿಸಿ ವಾತಾವರಣ ಇದೆ ಅದನ್ನು ತಣ್ಣಗೆ ಮಾಡೋದು ಇದರ ಉದ್ದೇಶ. 2003ರಿಂದ 2019 ತನಕ ಇದರ ಮೀಟಿಂಗ್ ನಿರಂತರವಾಗಿ ಆಗಿತ್ತು. ಆದರೆ ಗಲ್ವಾನ್ ಸಂಘರ್ಷ ಆದ್ಮೇಲೆ ನಿಂತಿತ್ತು. ಇದಕ್ಕೆ ಮತ್ತೆ ಪುನರಾರಂಭ ಸಿಕ್ಕಿದ್ದು 2024ರಲ್ಲಿ. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್, ಚೀನಾ ವಿದೇಶಾಂಗ ಮಂತ್ರಿ, ಅಲ್ಲಿನ ಕಮ್ಯುನಿಸ್ಟ್ ಪಾರ್ಟಿಯ ಪಾಲಿಟ್ ಬ್ಯೂರೋ ಸದಸ್ಯ ವ್ಯಾಂಗ್ ಈ ಜೊತೆಗೆ ಮಾತುಕತೆ ನಡೆಸಿದ್ರು. ಈ ಬಾರಿ ಅಂದ್ರೆ 2025ರ ಸಭೆ ಈಗ ಆಲ್ರೆಡಿ ಆಗಿದೆ ಒಂದು ಹಂತಕ್ಕೆ. ಭಾರತಕ್ಕೆ ಬಂದು ವ್ಯಾಂಗಿ ಈ ಮೀಟಿಂಗ್ ಮಾಡಿ ಹೋಗಿದ್ದಾರೆ. ಮುಂದಿನ ಮೀಟಿಂಗ್ ಚೀನಾದಲ್ಲಿ. ಇದೆಲ್ಲ ಪೂರ್ತಿ ಪರಸ್ಪರ ನಂಬಿಕೆಯನ್ನ ಜಾಸ್ತಿ ಮಾಡ್ಕೊಳ್ಳೋದು, ಟ್ರಾನ್ಸ್ಪರೆನ್ಸಿಯನ್ನ ಜಾಸ್ತಿ ಮಾಡ್ಕೊಳ್ಳೋದು, ಇದೆಲ್ಲ ಪ್ರಯತ್ನ. ಈ ಹಂತದಲ್ಲಿ ಮೋದಿ ಜಿನ್ಪಿಂಗ್ ಜೊತೆಗೆ ಮಾತಾಡೋದು, ಇಬ್ರು ಟಾಪ್ ಲೀಡರ್ಸ್ 2 ರಾಷ್ಟ್ರಗಳಲ್ಲಿ ಮೀಟ್ ಆಗ್ತಿರೋದು, ಇದಕ್ಕೆಲ್ಲ ಇನ್ನಷ್ಟು ಸ್ಟ್ರೆಂತ್ ಕೊಡುತ್ತೆ. ನೆಕ್ಸ್ಟ್, ಗಡಿ ವ್ಯಾಪಾರ. ಭಾರತ ಚೀನಾ ನಡುವೆ ಎಷ್ಟೇ ಉದ್ವಿಗ್ನತೆ ಇದ್ರೂ ಕೂಡ ಚೀನಾ ಭಾರತದ 2ನೇ ಅತಿದೊಡ್ಡ ವ್ಯಾಪಾರಿ ಪಾಲುದಾರ. ನಂಬರ್ 1 ಸ್ಥಾನಕ್ಕೆ ಅಮೆರಿಕ, ಚೀನಾ ಪೈಪೋಟಿ ನಡೆಸ್ತಾ ಇದ್ದಾರೆ. ಗಮನಿಸಬೇಕಾದ ಅಂಶ ಅಂದ್ರೆ ಭಾರತ ಚೀನಾ ಜೊತೆಗೆ ವ್ಯಾಪಾರದ ಕೊರತೆಯನ್ನ, ಡೆಫಿಸಿಟ್ ಅನ್ನ ಫೇಸ್ ಮಾಡ್ತಿದೆ. ನಮ್ಮ ಹತ್ರ ಜಾಸ್ತಿ ಪರ್ಚೇಸ್ ಅವರು ಮಾಡಲ್ಲ, ನಮಗೆಲ್ಲ ತಂದು ಮಾರ್ತಾರೆ ಇಲ್ಲಿ. ಇದು ಭಾರತಕ್ಕೆ ನಿರಾಸೆಯ ವಿಚಾರ. ಇದನ್ನ ಸರಿದೂಗಿಸಬೇಕು ಅಂದ್ರೆ ಭಾರತ ಚೀನಾ ಮಾತುಕತೆ ಮಾಡಿ ನಮ್ಮ ವಸ್ತುಗಳಿಗೂ ಚೀನಾ ಮಾರ್ಕೆಟ್ ಅನ್ನ ಓಪನ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಈಗ ಆಲ್ರೆಡಿ ಚೀನಾ ರಾಯಭಾರಿ ಚೀನಾ ಮಾರ್ಕೆಟ್ಗೆ ಭಾರತೀಯರಿಗೆ ಸ್ವಾಗತ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಸಾಕಷ್ಟು ಕೈಗಾರಿಕೆಗಳಿಗೆ ಚೀನಾದ ವಸ್ತುಗಳು ತುಂಬಾ ಮುಖ್ಯ. ಸಪ್ಲೈ ಚೈನ್ ಗಟ್ಟಿಯಾಗಿರ್ಬೇಕು ಅಂದ್ರೆ, ಭಾರತ ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಸದ್ಯ ಚೀನಾದ ಸಹಕಾರ ಬೇಕೇ ಬೇಕು. ನಾವು ಉತ್ಪಾದನಾ ರಾಷ್ಟ್ರ ಆಗಬೇಕು ಅಂದ್ರೆ ಚೀನಾದ ಕಚ್ಚಾ ವಸ್ತು, ಯಂತ್ರಗಳು ಭಾರತಕ್ಕೆ ಬೇಕು. ಹೀಗಾಗಿ ಈ ದೃಷ್ಟಿಯಲ್ಲೂ ಕೂಡ ಈ ಮೀಟಿಂಗ್ ಮಹತ್ವ ಪಡ್ಕೊಳ್ಳುತ್ತೆ. ಜೊತೆಗೆ ವಿಮಾನ ಸೇವೆಯಿಂದ ವೀಸಾ ಸೇವೆ ತನಕ, ಹಾಗೆ ಹೂಡಿಕೆ ವಿಚಾರಗಳ ತನಕವೂ ಚರ್ಚೆಯಾಗುತ್ತೆ. ಹಾಗೆ ಚೀನಾ ಕೂಡ ಅಮೆರಿಕ ಭಾರತ ನೆಕ್ಸಸ್ ಕಾರಣದಿಂದ ಭಾರತದ ಬಗ್ಗೆ ಸ್ವಲ್ಪ ಅಳುಕಿಡ್ಕೊಂಡಿದೆ. ಭಾರತ ಹುಷಾರು, ತೀರಾ ಅಮೆರಿಕದ ಪಕ್ಕ ಹೋಗಬೇಡಿ, ನಿಮ್ ಪಕ್ಕ ಇರೋದು ನಾವು ನೆರೆ ರಾಷ್ಟ್ರ, ನಾವು ಅಮೆರಿಕ ದೂರದಲ್ಲಿದೆ, ನೀವು ನಮ್ಮನ್ನು ಮೂಲೆ ಗುಂಪು ಮಾಡಿ ಅಮೆರಿಕೊಟ್ಟಿಗೆ ಒಪ್ಪಂದ ಮಾಡಿಕೊಂಡು ನೀವು ತೀರಾ ಅಮೆರಿಕದ ಪರ ವಾಲು ಬಿಡಬೇಡಿ, ನಮ್ಮನ್ನು ಮರಿಬೇಡಿ ಅಂಥೇಳಿ ಅವಾಗವಾಗ ಅವರು ಮೊನ್ನೆ ಜಿನ್ಪಿಂಗ್ ಲೆಟರ್ ಬರೆದಾಗ್ಲೂ ವಿಚಾರವನ್ನು ಮೆನ್ಷನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ, ರಾಷ್ಟ್ರಪತಿ ಮುರ್ಮು ಅವರಿಗೆ ಬರೆದ ಲೆಟರ್ನಲ್ಲಿ. ಜೊತೆಗೆ ಈ ಹಿಂದಿನಿಂದಲೂ ಕೂಡ ಭಾರತ ಅಮೆರಿಕ ಇಂಪಾರ್ಟೆಂಟ್ ಮಾತುಕತೆ ನಡೆಸಿದಾಗಲೆಲ್ಲ ಗಡಿಲಿ ಬಂದು ನಾವಿದ್ದೀವಿ ಹಾಯ್ ಅಂತಾರೆ ಚೀನಿಯರು. ಸೊ ಹಾಗಾಗಿ ಚೀನಾಗೆ ಆ ವಿಚಾರ ಇದೆ ಮೈಂಡ್ ಅಲ್ಲಿ ಯಾವಾಗಲೂ ಕೂಡ, ಭಾರತ ತೀರಾ ಅಮೆರಿಕ ಪರ ವಾಲ್ದಿರಂಗ್ ನೋಡ್ಕೋಬೇಕು ಅಂತ. ಹಾಗೆ ನೆಕ್ಸ್ಟ್, ಗ್ಲೋಬಲ್ ಪಾಲಿಟಿಕ್ಸ್. ಸ್ನೇಹಿತರೆ, ಭಾರತ ಮತ್ತು ಚೀನಾ ಮಾತುಕತೆಯನ್ನು ಮತ್ತೆ ಶುರು ಮಾಡೋದ್ರಿಂದ ಮೂಲೆಗೆ ಬಿದ್ದಿರೋ ಹಳೆಯ ಅಂತಾರಾಷ್ಟ್ರೀಯ ಕೂಟಗಳಿಗೆ ಮತ್ತಷ್ಟು ಜೀವ ಕಳೆ ಬರ್ಬೋದು. ಉದಾಹರಣೆಗೆ ರಷ್ಯಾ, ಇಂಡಿಯಾ, ಚೈನಾ RIC ತ್ರಿಪಕ್ಷೀಯ ಗುಂಪನ್ನು ರಚಿಸಿದ್ವು. ಆದ್ರೆ ಇದು ಕೆಲ ವರ್ಷಗಳಿಂದ ಇನ್ಆಕ್ಟಿವ್ ಇದೆ. ಈಗ ಭಾರತ ಇತ್ತೀಚೆಗೆ ಇದನ್ನು ಮತ್ತೆ ರಿಯಾಕ್ಟಿವೇಟ್ ಮಾಡೋಕೆ ಒಂದಷ್ಟು ಭಾರತವೇ ಇನಿಷಿಯೇಟಿವ್ ಅನ್ನ ತಗೊಳ್ತಾ ಇದೆ. ಭಾರತವೇ ಆಸಕ್ತಿ ತೋರಿಸಿ ಹೇಳಿಕೆ ಕೊಟ್ಟಿದೆ. ರಷ್ಯಾ, ಚೀನಾ ಇಬ್ಬರು ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ. ಅದರ ಬಗ್ಗೆನೂ ಚರ್ಚೆ ಆಗ್ಬೋದು. ಇದು ಅಮೆರಿಕ ಮತ್ತು ಟ್ರಂಪ್ ಅನ್ನ ಬಗ್ಗಿಸೋ ಲೆಕ್ಕಾಚಾರಕ್ಕೆ, ಟ್ಯಾರಿಫ್ ಅಂತ ಕುಣಿತಿರೋ ಟ್ರಂಪ್ಗೆ ಬಿಸಿನೀರನ್ನ ಹುಯ್ಯೋಕೆ ಬಿಡಕ್ಕೆ.
ಈ RIC ಮಾತ್ರ ಅಲ್ಲ, SCO ಇದೆಯಲ್ಲ, ಅದು ದಿನಕ್ಕೂ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದೆ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಇದು ಚೀನಾದ ಪ್ರಭಾವ ಜಾಸ್ತಿ ಇರೋ ಒಂದು ಮಲ್ಟಿಲ್ಯಾಟ್ರಲ್ ಫೋರಮ್. ಇದನ್ನ G7ಗೆ, ಅಮೆರಿಕದ ಪ್ರಾಬಲ್ಯ ಇರೋ ಕೂಟಗಳಿಗೆ ಪ್ರತಿಕೂಟವಾಗಿ ಇದನ್ನ ಬೆಳೆಸೋಕೆ ಈ ರಾಷ್ಟ್ರಗಳು ಪ್ರಯತ್ನ ಪಡ್ಬೋದು. ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್, ಪಾಕಿಸ್ತಾನಕ್ಕೂ ಇಲ್ಲೊಂದು ಮೆಸೇಜ್ ಇದೆ. ಇನ್ಫ್ಯಾಕ್ಟ್ ಮೋದಿ ಭೇಟಿ ಅಜೆಂಡಾಗಳಲ್ಲಿ ಇದು ಕೂಡ ಒಂದು. ನಾವು ಚೀನಾ ಜೊತೆ ಶತ್ರುತ್ವ ಸಾಧಿಸಿದಷ್ಟು ಪಾಕಿಸ್ತಾನ ಮತ್ತು ಚೀನಾ ಹತ್ರ ಆಗ್ತಾರೆ. ಮುನಿರನ್ನ ಎತ್ತೆತ್ತಿ ಮುದ್ದಾಡ್ತಾರೆ. ಆ ಕಡೆ ಅಮೆರಿಕದ ಟ್ರಂಪ್ಗೂ ಕೂಡ ಈಗ ಮುನಿರನ ಮೇಲೆ ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ. ಇದನ್ನೇ ಬಳಸ್ಕೊಂಡು ಮುನಿರ ಆ ಕಡೆ ಟ್ರಂಪ್ ಹತ್ರನೂ ಗೆಬ್ರಿ, ಜಿನ್ಪಿಂಗ್ ಹತ್ರನೂ ಗೆಬ್ರಿ ಲಾಭ ಮಾಡ್ಕೊಳಕ್ ನೋಡ್ತಾರೆ. ಇಂಥ ಟೈಮ್ನಲ್ಲಿ ಚೈನಾವನ್ನ ಭಾರತ ವಿಶ್ವಾಸಕ್ಕೆ ತಗೊಂಡ್ರೆ ಪಾಕಿಸ್ತಾನವನ್ನ ಮುದ್ಸೋದು ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳ್ಬೋದು. ನಿಮಗೆ ನಾವು ಎಲ್ಲ ಥರ ಬರ್ತೀರಾ, ವ್ಯಾಪಾರ ಬೇಕು ಅಂತೀರಾ, ಎಲಿಫೆಂಟ್ ಡ್ರ್ಯಾಗನ್ ಡ್ಯಾನ್ಸ್ ಬೇಕು ಅಂತೀರಾ, ನೀವು ಪಾಕಿಸ್ತಾನ ಮುದ್ದಾಡೋ ಸ್ವಲ್ಪ ಬಿಡಿ. ನೋಡಿ, ಆ ಮುನಿರ್ ನೋಡಿ ಟ್ರಂಪ್ ಮೇಲೆ ಹತ್ತಿ ಕುಣಿತಾ ಇದ್ದಾರೆ. ನಿಮ್ಮ ನಂಬಿಕೆಗೆ ಅವರು ಅರ್ಹರಲ್ಲ. ವ್ಯಾಪಾರ ಮಾಡಬೇಕಾ, ನಿಮಗೆ ಕಾರಿಡಾರ್ ಬೇಕಾ? ನೀವು ಭಾರತದೊಂದಿಗೆ ಚೆನ್ನಾಗಿದ್ರೆ ನಿಮಗೆ ಯಾವ ಹೊಸ ಕಾರಿಡಾರ್ ನಿರ್ಮಾಣ ಮಾಡೋದೇ ಬೇಡ. ನೀವು ನಮ್ಮೊಟ್ಟಿಗೆ ಚೆನ್ನಾಗಿರಿ ಸಾಕು. ಎಲ್ಲ ಇಲ್ಲಿ ಆಲ್ರೆಡಿ ರೆಡಿ ಇನ್ಫ್ರಾಸ್ಟ್ರಕ್ಚರ್ ಇದೆ. ನಿಮ್ಮ ಸರಕು ಸಾಮಗ್ರಿ ಸೀದಾ ಬಂಗಾಳ ಕೊಲ್ಲಿಗೂ ತಲುಪುತ್ತೆ, ಅರಬ್ಬಿ ಸಮುದ್ರಕ್ಕೂ ತಲುಪುತ್ತೆ. ನೀವು ಭಾರತ ಜೊತೆ ಚೆನ್ನಾಗಿದ್ರೆ. ಪಾಕಿಸ್ತಾನದಲ್ಲಿ ಆ ಉಗ್ರರ ರಾಶಿ ನಡುವೆ ನೀವು ಹೊಸ ಕಾಮಗಾರಿ ಮಾಡಿಕೊಂಡು ನೀವು ಇಂಜಿನಿಯರ್ಗಳನ್ನೆಲ್ಲ ಬಲಿ ಕೊಡ್ಕೊಂಡು ಒದ್ದಾಡೋ ಅವಶ್ಯಕತೆನೇ ಇಲ್ಲ ಅನ್ನೋ ಮೆಸೇಜನ್ನು ಭಾರತ ಚೀನಾಗೆ ರವಾನಿಸಬಹುದು. ಸೊ ಎಲ್ಲ ಕಾರಣಗಳಿಂದ ಮೋದಿ ಜಿನ್ಪಿಂಗ್ ಭೇಟಿ, ಮೋದಿಯ ಚೀನಾ ಭೇಟಿ ಮಹತ್ವ ಪಡ್ಕೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ಭಾರತದ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ ಫಿಕ್ಸೆಡ್ ಡೆಪಾಸಿಟ್ಗಳನ್ನು RBIನ ಇನ್ಶೂರೆನ್ಸ್ ಗ್ಯಾರಂಟಿಯೊಂದಿಗೆ ಬುಕ್ ಮಾಡೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಸ್ಟೇಬಲ್ ಮನಿ ಲಿಂಕನ್ನು ಮಿಸ್ ಮಾಡದೆ ಚೆಕ್ ಮಾಡಿ. ಸ್ಟೇಬಲ್ ಮನಿ ಈ ರೀತಿ ಹಲವಾರು ಬ್ಯಾಂಕ್ಗಳ FD ಆಫರ್ನ ಒಂದೇ ಕಡೆ ನಿಮಗೆ ಕೊಡುತ್ತೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.